ಇದೆಲ್ಲ ಒಂದು ವಿಷಯನೇ ಅಲ್ಲ ರೇಣಿ. ನಾನೇನೋ ನೀನು ಬೆಳ್ಳಿಗಿಂತ ಬುದ್ಧಿವಂತೆ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಅವಳಾಗೆ ಆಡ್ತಿದ್ಯಲ್ಲ. ಅಲ್ಲಿ ಮೈನ್ ಆಪರೇಷನ್ ನಡೀತಿದೆ, ಎಲ್ಲರೂ ಟೆನ್ಷನಲ್ಲಿ ಇದ್ದಾರೆ. ನಾನು ಅಲ್ಲಿರೋದು ತುಂಬಾ ಮುಖ್ಯ. ಅದು ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಗೆ ಹೇಳು? ಇನ್ಮೇಲೆ ಇಂಥ ವಿಷಯಕ್ಕೆಲ್ಲ ಫೋನ್ ಮಾಡಕ್ ಹೋಗ್ಬೇಡ. ತಮಾಷೆ ಮಾಡೋದಿದ್ರೆ ಮನೇಲಿ ಮಾಡು. ಇಂಥ ಸಮಯದಲ್ಲಿ ತಮಾಷೆ ಮಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಯ್ಯೋ ದೇವ್ರೆ, ನನ್ನಿಂದಾಗಿ ಹರಿಣಿ ಬಯಸ್ಕೋತಾ ಇದ್ದಾಳೆ. ಏನೇ ಆಗಲಿ ನಾನೇ ಹೋಗಿ ಎಲ್ಲ ವಿಷಯ ಹೇಳ್ತೀನಿ. ಮುತ್ತುವಡಿಯಿಂದ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ಹೌದು, ಇದೇ ಸರಿ. ಅಣ್ಣ ಕೇಳ್ತಿದ್ದಾರೆ ತಾನೆ, ಹೇಳು. ಅಣ್ಣಂಗೆ ಅಷ್ಟು ಬೆಲೆ ಇಲ್ಲ ಅನ್ಕೊಂಡಿದ್ಯಾ ನೀನು? ಹೇಳು ಹರಿಣಿ. ಇನ್ಮೇಲೆ ಏನಾದರೂ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದ್ರೆ ಮಾತ್ರ ಕಾಲ್ ಮಾಡು. ನೀನೇನೇನೋ ಹಾಗೆ ನಿಂತಿದ್ಯಾ? ಪೂಜಾರ ಹತ್ರ ಮಾತಾಡ್ಬಿಟ್ಟು ಬೇಗ ಹೊರಡು. ಎಲ್ಲ ನಾನೇ ಹೇಳ್ಬೇಕಾ? ಸರಿ ಅಣ್ಣ. ಹರಿಣಿ, ನನ್ನ ಹತ್ರ ಅರ್ಚನೆ ಅಂದೆ, ಇಲ್ಲಿ ನೋಡಿದ್ರೆ ಬೇರೆ ಏನೋ ನಡೀತಾ ಇದೆ. ಮುತ್ತಣ್ಣಂಗೆ ಹೇಳಕ್ ಕರ್ಸಿದ ವಿಷಯ ಇದೇನಾ ಅಥವಾ ಬೇರೆ ಏನಾದರೂ ಇದೆಯಾ? ನನ್ನ ಮಾತಿನ ಮೇಲೆ ನಿಮ್ಗೆ ಯಾಕ್ರಿ ಅನುಮಾನ? ನನ್ನ ಮುದ್ದು ಹೆಂಡತಿ ಮೇಲೆ ನಾನು ಅನುಮಾನ ಪಡ್ತೀನ? ಹರಿಣಿ, ನಿನಗೆ ನೆನಪಿದ್ಯಾ ನಾನು ನೀನು ಕದ್ದು ಮುಚ್ಚಿ ಇಲ್ಲಿ ಭೇಟಿ ಆಗ್ತಾ ಇದ್ದಿದ್ದು? ನೆನಪಿದ್ಯಾ ನಿನಗೆ? ಹಾ, ಇದೆ. ಹಾಗೆ ನಾನು ನಿನಗೆ ಹೂವು ಮುಡ್ಸೋ ತನಕ ನೀನು ಮಾತೇ ಆಡ್ತಾ ಇರಲಿಲ್ಲ, ಅದು ನೆನಪಿದ್ಯಾ? ಹ್ಞೂ ರೀ, ಚೆನ್ನಾಗಿ ನೆನಪಿದೆ. ಏನು ಗಾಬರಿ ಆಗಿದೆಯಲ್ಲ? ಇಲ್ಲ, ಹಾಗೆ ಕಾಣ್ತಿದ್ಯಾ? ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಂತಿದ್ಯಲ್ಲ. ಬಾ ಹೋಗೋಣ, ಬಾ ಹರಿಣಿ. ಎರಡು ಮೊಳ ಹೂವು ಕೊಡಮ್ಮ. ತಿರ್ಗೋ ಹರಿಣಿ, ನಾನೇ ಮುಡಿಸ್ತೀನಿ. ನಾನೇ ಮುಡ್ಸ್ಕೊ. ಪರವಾಗಿಲ್ಲ, ತಿರ್ಗೋ. ಹರಿಣಿ, ನೀನು ಮನೆಗೆ ಹೊರಡು, ಪೂಜೆ ಎಲ್ಲ ಮುಗೀತಲ್ಲ. ಹ್ಞೂ ರೀ, ಪೂಜೆ ಬುಟ್ಟಿ ಇದೆ, ತೊಗೊಂಡೋಗ್ತೀನಿ. ಸರಿ. ದೇವ್ರೆ, ಮೀನಾಕ್ಷಮ್ಮಂಗೆ ಏನೂ ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕು. ನಾನು ಈ ವಿಷಯನ ಮುತ್ತುಮಾವಂಗೆ ತಿಳಿಸ್ತೀನಿ. ಏಯ್, ಬಂದ್ರೋ ಇಲ್ಲಿ. ನನ್ನ ಹೆಂಡತಿ ಮುತ್ತಣ್ಣನ ಭೇಟಿ ಆಗೋದಕ್ಕೆ ಇಲ್ಲೇ ಪಕ್ಕದ ರಸ್ತೆಯಲ್ಲಿ ಹೋಗ್ತಾ ಇದ್ದಾಳೆ. ಅವಳ ಕತೆ ಇವತ್ತೇ ಮುಗಿಬೇಕು. ಕಾರ್ ತಗೊಂಡೋಗಿ ಅವಳ ಮೇಲೆ ಹತ್ತಿಸ್ಬಿಡಿ. ಅಣ್ಣ, ಅವ್ರು ನಿಮ್ಮ ಹೆಂಡತಿ ಅಲ್ವಾ ಅಣ್ಣ? ಅಣ್ಣ, ನಿಮ್ಮ ಹೆಂಡತಿನೇ ಸಾಯಿಸಿದ್ರೆ ಹೆಂಗಣ್ಣ? ಏಯ್, ಎಲ್ಲ ಗೊತ್ತಿದೆ ಈ ಕೆಲಸ ಮಾಡೋದಕ್ಕೆ ಹೇಳ್ತಿರೋದು. ನಮ್ಮ ವಿರುದ್ಧ ಯಾರೇ ಪಿತೂರಿ ಮಾಡಿದ್ರು ಕೊನೆಗೆ ಅವ್ರಿಗೆ ಆಗೋದು ಇದೇ ಶಿಕ್ಷೆ. ಹೋಗಿ ಕೆಲಸ ಮುಗಿಸಿ. ಅವಳು ಇವತ್ತು ಸಾಯಲೇಬೇಕು. ಸರಿ ಅಣ್ಣ. ನನ್ನ ವಿರುದ್ಧನೇ ಪಿತೂರಿ ಮಾಡ್ತೇನೆ. ಇವತ್ತು ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ.
ಏಯ್ ಎತ್ರ ಇವಳನ್ನ. ಬೇಟೆನ ಹುಡುಕೊಂಡು ಸಿಂಹ ಹೋಗೋದನ್ನ ನೋಡಿದ್ದೀನಿ, ಆದ್ರೆ ಬೇಟೆನೆ ಸಿಂಹನ ಹುಡುಕೊಂಡು ಬಂದಿರೋದನ್ನ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲಿಗೆ ಬಂದ್ರೆ ನಿನ್ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಆದ್ರೂ ಯಾಕೆ ಬಂದೆ? ಇಲ್ಲ ಬರೀ ನಾನಿಲ್ಲಿ ಬರೋದಕ್ಕೆ ಬೇರೆನೇ ಕಾರಣ. ಬೇರೆ ಕಾರಣ ಅಂದ್ರೆ ಮುತ್ತುಗೆ ಎಲ್ಲಾ ವಿಷಯನೂ ಹೇಳಕ್ ಬಂದಿದೀಯಾ, ಹೌದು ತಾನೇ? ಕಲ್ಯಾಣ ಮಂಟಪದಲ್ಲಿ ನೀನ್ ತಪ್ಪಿಸ್ಕೊಂಡೆ, ಆದ್ರೆ ಇಲ್ಲಿ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ನೋಡು, ಸುತ್ತಲೂ ಒಂದ್ಸತಿ ನೋಡೆ. ಮುತ್ತುಗೂ ಮಾಯಾಗೂ ಮದುವೆನೇ ಮಾಡಕ್ಕಾಗಲ್ಲ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಅದು ಅಲ್ಲದೆ ನನ್ನ ಕುತ್ತಿಗೆನೆ ಹಿಸ್ಕಿ ನನ್ನನ್ನು ಸಾಯಿಸೋ ಮಟ್ಟಕ್ಕೆ ಬೆಳೆದಿದ್ಯಾ ಅಂದ್ರೆ ನೀನು ಬದುಕಿರ್ಬಾರ್ದು ಕಣೆ. ನಿನ್ ಕೈ ಮುಗಿತೀನಿ, ನನ್ನನ್ನೇನ್ ಮಾಡ್ಬೇಡ, ಬಿಟ್ಬಿಡು. ಬೇಕಾದ್ರೆ ಈಗ್ಲೇ ಊರ್ಗ್ ಹೋಗೋನು ಹೊರಟೋಗ್ತೇನೆ. ಜುಟ್ಟು ಹಿಡ್ಕೊಂಡಿರ್ಬೇಕಾದ್ರೆ ಎಲ್ರು ಬೇಡ್ಕೋತಾರೆ, ರಿವರ್ಸ್ ಮಾತಾಡಿದ್ರೆ ನಿನ್ ಕತೆನೆ ಮುಗಿಸ್ತೀನಿ. ನಿನ್ನಂಥವ್ರನ್ನೆಲ್ಲರನ್ನು ಮೀರಿನೇ ಕಣೆ ನನ್ನ ಕೆಲಸನ ನಾನು ಸಾಧಿಸ್ಕೊಳ್ಳೋದು. ಕಳಿಸ್ಕೊಡ್ತೀನಿ ಕಣೆ, ಆದ್ರೆ ಜೀವಂತವಾಗಲ್ಲ, ಹೆಣವಾಗಿ. ಆತ್ಮ ರೂಪದಲ್ಲಿ ಬಂದು ನಿನ್ನ ಮಗಳು ಚಿತ್ರ ನನ್ನ ತಮ್ಮನ್ನ ಕೊಂದಿದ್ದು ಅಲ್ಲದೆ ನಮ್ಮನ್ನ ಕಾಡ್ತಿದ್ದಾಳೆ. ಸದ್ಯದಲ್ಲೇ ಅವಳಿಗೊಂದು ಗತಿ ಕಾಣಿಸ್ತೀನಿ. ಅದಕ್ಕೂ ಮುಂಚೆ ನಿನಗೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ನಿನ್ನ ಮಗಳ ಜೊತೆ ನಿನ್ನನ್ನು ಅವತ್ತೇ ಸುಟ್ಟು ಬೂದಿ ಮಾಡಿದ್ರೆ ಪದೇ ಪದೇ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರಲಿಲ್ಲ. ಬೇಡ ಬೇಡ, ನನ್ಗೇನು ಮಾಡ್ಬೇಡ. ನಾನು ನಿನ್ಗೇನು ಮಾಡಿಲ್ಲ, ಆದ್ರೂ ನೀನ್ ನನ್ಗೆ ಯಾಕಿರತ್ತೆ ಹಾಗೆ ಸಾಧಿಸ್ತಿದ್ಯಾ? ನೀನು ದ್ರೋಹ ಮಾಡ್ಲಿಲ್ವಾ? ಮುತ್ತುಗೆ ಎಲ್ಲಾ ವಿಷಯನೂ ಹೇಳಕ್ ಬಂದಿದ್ಯಲ್ಲ, ಅದು ದ್ರೋಹ ಅಲ್ವಾ? ನನ್ನ ಕೈಗೆ ಸಿಕ್ಕಾಕೊಂಡ್ರೆ ನಿನ್ನ ಪ್ರಾಣನೇ ಹೋಗುತ್ತೆ ಅಂತ ಗೊತ್ತಿದ್ರು ಬಂದಿದೀಯಲ್ಲ, ಎಷ್ಟು ಕೊಬ್ಬು ನಿನಗೆ. ಈ ನೀಲಾಂಬರಿನ ಎದುರು ಹಾಕೊಂಡು ತಪ್ಪು ಮಾಡ್ಬಿಟ್ಟೆ. ಆ ತಪ್ಪುಗೆ ಬೆಲೆ ಕಟ್ಟಲೇಬೇಕು ನೀನು. ಹೇಯ್, ಕೊಡೋ ಇಲ್ಲಿ. ನನ್ನ ವಿಷಯ ಗೊತ್ತಿರೋದು ನಿನಗೇನೆ. ನಿನ್ ಜೊತೆ ಆ ವಿಷಯನು ಸುಟ್ಟು ಬೂದಿ ಆಗ್ಬಿಡ್ಬೇಕು. ಹೇಯ್, ಉಸಿರಾಡ್ತಾ ಇದೆಯೋ ನಿಂತೋಗಿದ್ಯೋ ನೋಡೋ. ಅಮ್ಮ ಉಸಿರಾಡ್ತಿದ್ದಾಳಮ್ಮ. ಒಂದೇ ಒಂದು ಸಣ್ಣ ಸುಳಿವು ಸಿಗಬಾರ್ದು. ಹೇಯ್, ತಗೊಂಡ್ಬಾರೋ ಸೀಮೆ ಎಣ್ಣೆನಾ. ನನ್ನನ್ನ ಎದುರು ಹಾಕೊಂಡ್ರೆ ಹೀಗೆ ಸುಟ್ಟು ಭಸ್ಮ ಆಗೋಗ್ತೀರಾ?
ನನ್ನ ಶತ್ರುಗಳೆಲ್ಲ ಸುಟ್ಟು ಭಸ್ಮ ಆಗೋದ್ರು. ಇನ್ನು ಈ ನೀಲಾಂಬರಿನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅರೆ ಇವಳೆ ಕೊಡು ಬರ್ತಿದ್ದಾಳೆ. ಹರಿಣಿ, 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 ಗಾಡಿ ತೆಗ್ಯಾ. ಹರಿಣಿ ಮಾತಾಡು, ಏನಾಯ್ತು ಹರಿಣಿ? ಹರಿಣಿ, ಹರಿಣಿ, ಬೇಗ ತೆಗ್ಯೋ. ಹರಿಣಿ, ಡಾಕ್ಟರ್ ಮಾಯಾ ಅವ್ರಿಗೆ ಆಪರೇಷನ್ ಮುಗ್ದಿದೆ. ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಕಣ್ ದೃಷ್ಟಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿನೋ. ಮಾಯಾ ಅವ್ರನ್ನ ವಾರ್ಡಿ ಶಿಫ್ಟ್ ಮಾಡಿಬಿಡಿ. ಅಣ್ಣ ಯಾಕೆ ಇಷ್ಟೊತ್ತಾದರೂ ವಾಪಸ್ ಬಂದಿಲ್ಲ? ಮೊದಲು ಈ ವಿಷಯನ ಅಣ್ಣಂಗೆ ತಿಳಿಸ್ತೀನಿ. ಡಾಕ್ಟರ್, ಡಾಕ್ಟರ್, ಸಿಸ್ಟರ್, ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ. ಹರಿಣಿ, ಏನು ಆಗಲ್ಲ ಹರಿಣಿ, ಭಯ ಪಡಬೇಡ. ಹೇಳ್ತೀನಿ ಇರು ಶರ್ಮಿಳಾ, ನೀವು ಕರ್ಕೊಂಡು ನಡೀರಿ. ಏನಾಯ್ತಣ್ಣ? ನಿಮ್ಮ ಎಲ್ಲ ರಕ್ತ ಆಗಿದೆ, ಹರಣಿಗೆ ಹಾಗೆಲ್ಲ ಆಗಿದೆ. ಏನಾಯ್ತಣ್ಣ? ಹರಿಣಿನ ಮಾತಾಡ್ಸ್ಕೊಂಡು ದೇವಸ್ಥಾನದಿಂದ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೆ. ಹರಿಣಿ ಏನು ಹೇಳಕ್ ಬಂದ್ಲು, ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ಅಯ್ಯೋ, ಎಂತ ಕೆಲಸ ಆಗೋಯ್ತಣ್ಣ. ಅವಳು ಏನ್ ಹೇಳಕ್ ಬರ್ತಿದ್ಲು ಅಂತ ನಿಮಗೆ ಗೊತ್ತಾಯ್ತಾ? ದೇವಸ್ಥಾನದಲ್ಲಿ ಏನಾದ್ರೂ ಹೇಳಿದ್ಲ ಅಣ್ಣ? ಹಾಗೇನು ಹೇಳಲಿಲ್ಲ, ಆದ್ರೆ ರೋಡಲ್ಲಿ ಫೋನ್ ತೋರಿಸ್ಕೊಂಡು ಏನೋ ಹೇಳಕ್ ಬರ್ತಿದ್ಲು. ಅಷ್ಟರಲ್ಲಿ ಈ ರೀತಿ ಆಗೋಯ್ತು ಶರ್ಮಿಳಾ. ನನಗೆ ತುಂಬಾ ಕಷ್ಟ ಆಗ್ತಿದೆ ಶರ್ಮಿಳಾ. ಸಮಾಧಾನ ಮಾಡ್ಕೊಂಡ. ಪಾಪ ನಮ್ಮ ಭೈರ ಎಲ್ಲಿದಾನೋ ಏನೋ. ಈ ವಿಷಯ ಅವನಿಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಾದ್ರೆ ತುಂಬಾ ನೊಂದ್ಕೋತಾನೆ. ಹರಿಣಿ, ಹರಿಣಿ, ಅಣ್ಣ, ಏನಣ್ಣ ಇಷ್ಟೊಂದು ರಕ್ತ? ಹರಿಣಿ ಎಲ್ಲಿದ್ದಾಳಣ್ಣ? ಅವಳಿಗೇನಾಯ್ತಣ್ಣ? ಸಮಾಧಾನ ಮಾಡ್ಕೋ ಬೈರ. ಏನಾಯ್ತು ಹೇಳಿ ಅಣ್ಣ. ಹರಿಣಿಗೆ ಏನಾಯ್ತು? ನಾನು ಅವಳು ನೋಡ್ಬೇಕು. ಭೈರ ಸಮಾಧಾನ ಮಾಡ್ಕೋ ಭೈರ, ಹರಣಿಗೆ ಏನು ಆಗಲ್ಲ. ಅಣ್ಣ, ನಾನು ಹರಿಣಿ ನೋಡ್ಲೇಬೇಕು ಅಣ್ಣ. ಪ್ರೀತಿಸಿ ಮದ್ವೆ ಆದ್ವಿ, ಆದ್ರೆ ಮದ್ವೆ ಆದಾಗ್ಲಿಂದಾನು ಬರೀ ನೋವೇ ತಿಂತಾ ಇದೀವಿ. ದೇವ್ರೆ, ಯಾವಾಗ್ಲೂ ನನ್ನ ಹರಿಣಿಗೆ ಈ ತರ ಕಷ್ಟ ಕೊಡ್ತೀಯ? ಅವ್ರ ಅಜ್ಜಿ ತಾತಂಗೆ ಹೆದರ್ಕೊಂಡು ನನ್ನನ್ನು ಮದ್ವೆ ಆದ್ಲು. ಮದ್ವೆ ಆದ್ಮೇಲೆ ಮಗುನ್ ಕಳ್ಕೊಂಡ್ಲು. ಈಗ ನೋಡಿದ್ರೆ ಈ ರೀತಿ ಆಗಿದೆ. ಇನ್ನು ಏನೇನು ನೋಡ್ಬೇಕೋ ನಾನು. ಅಣ್ಣ, ಅವಳಿಗೇನಾದ್ರೂ ಆದ್ರೆ ನಾನು ಸತ್ತೋಗ್ತೀನಿ ಅಣ್ಣ. ಬಿಡ್ತು ಅನ್ನೋ, ಹರಿಣಿಗೇನು ಆಗಲ್ಲ, ದೇವ್ರಿದ್ದಾನೆ. ಹರಿಣಿಗೆ ಏನು ಆಗಿಲ್ಲ ಕಣ,
ತಲೆಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಡಾಕ್ಟರ್ ನೋಡ್ತಿದ್ದಾರೆ. ಹರಿಣಿ ಹರಿಣಿ ಮಾವ ಮುದ್ದು ಮಾವ ಮುದ್ದು ಮಾವ ಮುದ್ದು ಮಾವ ಹರಿಣಿಗೆ ಏನಾಯ್ತು ಮುದ್ದು ಮಾವ ಶರ್ಮಿಳಕ್ಕ ಏನಾಯ್ತು ಶರ್ಮಿಳಕ್ಕ ಮಾವ ಹರಿಣಿ ಬೆಳಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿದ್ಲು ಮಾವ ನನ್ನ ಹತ್ರ. ಈಗ ನೋಡಿದ್ರೆ ಆಕ್ಸಿಡೆಂಟ್ ಆಯ್ತಂತೆ. ಹೇಗಿದ್ದಾಳೆ ಮಾವ? ಹರಿಣಿ ಎಲ್ಲಿದ್ದಾಳೆ? ನಾನು ಈಗಲೇ ನೋಡ್ಬೇಕು. ಶರ್ಮಿಳಕ್ಕ ಹರಿಣಿ ಎಲ್ಲಿದ್ದಾಳೆ? ಶರ್ಮಿಳಕ್ಕ ಬರ್ತಾಳೆ. ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ, ಬೇಗ ಗುಣ ಆಗಿ ಬರ್ತಾಳೆ. ಧೈರ್ಯವಾಗಿರು ಬೆಳ್ಳಿ.